ಇವತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಗುಲ್ಬರ್ಗ ಕಡೆಯಿಂದ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಸಿಟಿಯಲ್ಲಿ 8 ಇಂದಿರಾ ಕ್ಯಾಂಟೀನ್ ಚಾಲೂ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಸಿಟಿ ಕಾರ್ಪೊರೇಷನ್ ಕಮಿಷನರ್ಗೆ 1 ತಿಂಗಳ ಅವಧಿ ಕೊಟ್ಟಿವಿ. 1 ತಿಂಗಳ ಒಳಗೆ ಇಂದಿರಾ ಕ್ಯಾಂಟೀನ್ ಚಾಲೂ ಮಾಡಬೇಕು, ಇಲ್ಲಾಂದರೆ ನಾವು ಉಗ್ರವಾದ ಪ್ರತಿಭಟನೆ ನಮ್ಮ ಮಹಾನಗರ ಪಾಲಿಕೆ ಎದುರುಗಡೆ ನಾವು ಮಾಡ್ತೀವಿ ಅಂತ ನಿಮ್ಮ ಕಡೆಯಿಂದ ಅವ್ರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ನೋಡಿ, ನಮ್ಮ ಗೊತ್ತಂಗೆ ಇದು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಸಿಟಿಯಲ್ಲಿ, ನಗರದಲ್ಲಿ 8 ಇಂದಿರಾ ಕ್ಯಾಂಟೀನ್ ಏನು ಮುಚ್ಚಿದೆಯಲ್ಲ, ಅದರ ನಮ್ಗೆ ಗೊತ್ತಂಗೆ ಅದು ಬಿಲ್ ಬಾಕಿ ಇದೆ. ಆ ಬಿಲ್ ಬಾಕಿ ಕ್ಲಿಯರ್ ಮಾಡಬೇಕು. ಯಾಕಂದರೆ ಇದು ಬಡ ರೋಗಿಗಳಿಗೆ ಮತ್ತು ಬಡವರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ತುಂಬ ಉಪಯೋಗ ಆಗುತ್ತೆ. ಒಂದು ಟೈಮ್ದು ಅನ್ನ ಹೊಟ್ಟೆ ತುಂಬಿದ್ರೆ ಅವ್ರಿಗೆಲ್ಲ ಎಷ್ಟು ತೃಪ್ತಿ ಆಗುತ್ತೆ, ಬಡವರಿಗೆ ಮತ್ತು ಭಿಕ್ಷುಕರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಅದು ನಾವು ಒಂದು ಮಾತಲ್ಲಿ ಹೇಳಕ್ಕೆ ಇದು ಹೇಳಿದರೆ ಅದು ಸರಿಯಲ್ಲ. ಬಟ್ ನಮ್ಮ ಕಡೆಯಿಂದ ಇದು ಪ್ರತಿಭಟನೆ ಎಲ್ಲಿವರೆಗೂ ನಾವು ಇಂದಿರಾ ಕ್ಯಾಂಟೀನ್ ಚಾಲೂ ಆಗಿವರೆಗೂ ನಾವು ಪ್ರತಿಭಟನೆ ಹೋರಾಟ ಮಾಡ್ತೀವಿ. ನಮ್ಮ ಜಿಲ್ಲಾ ಘಟಕದಿಂದ ಮುಬೀನ್ ಅಹಮದ್, ರಾಜ್ಯ ಕಾರ್ಯದರ್ಶಿ. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮೇನ್ ಉದ್ದೇಶ ಏನಪ್ಪ ಅಂದರೆ, ನಮ್ಮಲ್ಲಿ ಗುಲ್ಬರ್ಗಾದಲ್ಲಿ 8 ಇಂದಿರಾ ಕ್ಯಾಂಟೀನ್ಗಳಿವೆ. ಆ 8 ಇಂದಿರಾ ಕ್ಯಾಂಟೀನ್ ಏನದಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೇ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಓಪನ್ ಮಾಡಿತ್ತು. ತಮ್ಮ ಮಹಾನಾಯಕಿ ಹೆಸರು ಇಟ್ಟು ಆ ಇಂದಿರಾ ಅಂಥೇಳಿ ಇಟ್ಟು ಅದನ್ನು ಓಪನ್ ಮಾಡಿದ್ರು. ಆದರೆ ಆ ಸರ್ಕಾರ ಹೋದ ನಂತರ, ಬೇರೆ ಸರ್ಕಾರ ಬಂದ ನಂತರ ಅವೆಲ್ಲ ಕ್ಯಾಂಟೀನ್ಗಳನ್ನು ಮುಚ್ಚಲಾಯಿತು. ಅದು ಏನು ಬೇಜಾರಪ್ಪ ಅಂದ್ರೆ, ಮುಚ್ಚಿ ಅದ ನಂತರ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದರೂ ಸಹ ಇವತ್ತಿಗೆ 2 ವರ್ಷ ಆದರೂ ಸಹ ಆ ಕ್ಯಾಂಟೀನ್ ಅವರು ಓಪನ್ ಮಾಡೋಕ್ಕೆ ತಯಾರಿಲ್ಲ. ಅದರಿಂದ ಎಷ್ಟು ಜನರಿಗೆ ಉಪಯೋಗ ಅದ ಅನ್ನೋದು ಅವರಿಗೆಲ್ಲ ಗೊತ್ತಿದ್ದು ಸಹ ಅದನ್ನು ಮಾಡ್ತಾ ಇರೋದು ಬಹಳ ದುರದೃಷ್ಟಕರ ಸಂಗತಿ. ಇನ್ನೊಂದು ವಿಶೇಷ ನಮಗೆ ಏನು ಅನ್ನಿಸ್ತಪ್ಪ ಅಂದ್ರೆ, ಈ 5 ಗ್ಯಾರಂಟಿ ಒಳಗೆ ಎಲ್ಲ ಸ್ಕೀಮ್ಗಳು ಮುಚ್ಚಬೇಕಂತ ಪ್ಲಾನ್ ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ಸರಿಯಲ್ಲ. ಅದು ಆರ್ಥಿಕ ಏನೇ ಸಮಸ್ಯೆ ಇದ್ರೂ ಸಹ ಈ ಕ್ಯಾಂಟೀನ್ ಏನದಲ್ಲ, ಅತಿ ಬಡವರು, ಭಿಕ್ಷುಕರಿಂದ ಅತಿ ಕಡಬಡವರಿಗೆ ಇದು ಉಪಯೋಗ. ಕಾರ್ಮಿಕರು, ಕೂಲಿಗಾರರು, ನಾನು ಎಷ್ಟೋ ಸ್ಟೂಡೆಂಟ್ಸ್ಗಳನ್ನು ಅಲ್ಲಿ ಟಿಫಿನ್ ಮಾಡಿ ಹೋಗಿದ್ದು ನೋಡ್ತಾ ಇದ್ದೀನಿ. ಅದನ್ನು ಬಂದ್ ಮಾಡಿದ್ದು ಬಹಳ ದುರದೃಷ್ಟ. ಮತ್ತು ಎಲ್ಲಕ್ಕಿಂತ ಬಹಳ ದುಃಖಕರ ಸಂಗತಿ ಅಂದ್ರೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಸನ್ಮಾನ್ ಖರ್ಗೆ ಸಾಹೇಬರು ಮತ್ತು ಪ್ರಿಯಾಂಕಾ ಅವರು ಜಿಲ್ಲಾ ಉಸ್ತುವಾರಿ ಇದ್ದೂ ಸಹ ಇದರ ಬಗ್ಗೆ ಮುತುವರ್ಜಿ ವಹಿಸದೇ ಇರುವುದು ಬಹಳ ದುಃಖಕರ ಸಂಗತಿ. ಅದಕ್ಕೆ ನನ್ನ ವಿಶೇಷ ಅವರಿಗೆ ಮನವಿ ಏನಪ್ಪ ಅಂತಂದ್ರೆ, ಏನಾರೇ ಮಾಡಿ ಇವತ್ತು 8 ದಿವಸನಾಗ ನಾವು ತಿಂಗಳ ದಿವಸ ಗಡುವು ಕೊಟ್ಟಿವಿ ಅವ್ರಿಗೆ. ತಿಂಗಳ ದಿವಸ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಾವು ಕಾರ್ಪೊರೇಷನ್ ಏನಂತಲ್ಲ ಅದರ ಫಲಾನುಭವಿಗಳ ಜೊತೆ ಹೋಗಿ ನಾವು ಅದನ್ನಷ್ಟು ಇದು ಮಾಡಕ್ತಾ ಇರ್ತೀವಿ, ಸತ್ಯಾಗ್ರಹ ಮಾಡ್ತಿದ್ವಿ. ಅವ್ರಿಗೆ ಏನಾಗಿಬಿಟ್ಟೆ ಅಂದರೆ, ಸರಿ ಹೆಂಗಾದ್ರೂ ಓಟ್ ನಮ್ಗೆ ಬರ್ತಾವ ಅಂದಂಗೆ ಆಗಿಬಿಟ್ಟದ್ರಿ. ಅದು ಆಗಬಾರ್ದು. ಜನ, ನೀವು ಇದು ಬಹಳಷ್ಟು ಉದಾಹರಣೆಗಳು ಈ ಎಲೆಕ್ಷನ್ ನೋಡಿದ್ದೀವಿ ನಾವು. ಒಂದು ಅಯೋಧ್ಯೆ ಉದಾಹರಣೆ ತಗೋರಿ, ಆಮೇಲೆ ಸ್ಮೃತಿ ಇರಾನಿಯವ್ರ ಮತಕ್ಷೇತ್ರ ತಗೋರಿ. ನಮಗೆ ಯಾವುದೇ ರೀತಿಯಿಂದ ಅದು ನಮ್ಗೆ ಫಿಕ್ಸ್ ಅಂತ ಆಗಂಗಿಲ್ಲ. ಅದಕ್ಕೆ ದಯವಿಟ್ಟು ಕಾಂಗ್ರೆಸ್ ಸರ್ಕಾರದವರಾಗಲಿ, ಖರ್ಗೆ ಸಾಹೇಬರಾಗಲಿ, ಪ್ರಿಯಾಂಕಾ ಸಾಹೇಬ್ರಾಗಲಿ ಭಾಳ ಅಗ್ರೆಸಿವ್ ಮಿನಿಸ್ಟರ್ ಅದ, ಅದ್ರಾಗೇನು ಡೌಟ್ ಇಲ್ಲ. ಆದರೆ ಅವ್ರಿಗೆ ಯಾಕೆ ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅದು ನಮ್ಗೆ ತಿಳಿತಾ ಇಲ್ಲ. ದಯವಿಟ್ಟು ನಾವು ಅವ್ರಿಗೆ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ, ಬಡವರಿಗೆ ಇದೊಂದು ಉಪಯೋಗ ಆಗುವಂಥ ಇದೊಂದು ಸ್ಕೀಮ್ ಅವರು ಓಪನ್ ಮಾಡಬೇಕು ಅಂತ ಹೇಳಿ ನಾವು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಇದನ್ನು ದೇ ಶುಡ್ ನಾಟ್ ಟೇಕ್ ಇಟ್ ಆಸ್ ಎ ಗ್ರಾಂಟೆಡ್. ನಮ್ಮ ಓಟ್ ಹೆಂಗದು ಬರ್ತಾವಂತ ಗ್ರಾಂಟ್ ತೊಗೊಳ್ಬಾರ್ದು. ಇದಕ್ಕಿಂತ ಮೊದಲು ಸಂಸತ್ ಚೇಂಜ್ ಆಗಿದ್ದು ತಮ್ಗೆ ಗೊತ್ತಿದೆ ವಿಷಯ. ಅದನ್ನು ದಯವಿಟ್ಟು ಅವರು ಅದನ್ನು ಸ್ವಲ್ಪ ಕೇರ್ ಟೇಕ್ ಮಾಡ್ಕೋಬೇಕಂತ ನನ್ನ ಅಭಿಪ್ರಾಯ. ನಾನು ಜಿಲ್ಲಾ ಸದಸ್ಯ ಬಾಬಾ ಸಾಹೇಬ್ ಹುಂಡೇಕರ್ ಮಾತಾಡ್ತೇನೆ.